ಲೆಕ್ಕ ಬಂದಾಗ ಕನ್ನಡ ಪರ ಹೋರಾಟಗಾರರು ಎಲ್ಲ ದಿಕ್ಕುಗಳಿಂದನೂ ಬೆಳಗಾವಿಗೆ ಬಂದು ಪೂರಕವಾದ ಬೆಂಬಲವನ್ನು ಕೊಟ್ಟಿದ್ವಿ, ಈಗಲೂ ಕೊಡ್ತೀವಿ, ಇನ್ನು ಮುಂದೆನೂ ಕೊಡ್ತೀವಿ. ಗಡಿಯಲ್ಲಿ ಮರಾಠಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಲ್ಲ, ಕನ್ನಡ ಶಾಲೆಗಳು ಅಧೋಗತಿ ಹೋಗ್ಯಾವ. ಎಷ್ಟು ಶಾಲೆಗಳು ಆ ಥರ ಇದಾವೆ, ಅದಕ್ಕೇನು ಧ್ವನಿ ಎತ್ತೀರಾ? ಅದು ನಾನು ಕನ್ನಡ ವಿರೋಧಿಗಳು ಅನ್ನೋಕ್ಕಿಂತ ಸರ್ಕಾರದ ಇಚ್ಛಾಶಕ್ತಿ ಇದರಲ್ಲಿ ಭಾಳ ಕಮ್ಮಿ ಇದೆ. ಸರ್ಕಾರದ ಮೇಲೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಿಂದೆ ಇದ್ರಲ್ಲ ಸಿ ಸೋಮಶೇಖರ್ ಅವರು, ಅವ್ರ ಮುಖಾಂತರ ನಾವು ಸರ್ವೆ ಮಾಡಿಸಿ ಇದಕ್ಕೆ ಸರ್ಕಾರಕ್ಕೆ ಪೂರಕವಾದ ವರದಿ ಕೊಟ್ಟಿದ್ವಿ. ಆ ವರದಿ ಕಾಗದದ ಮೇಲೆ ಇದೆ, ಅದನ್ನು ಜಾರಿಗೆ ಬರುವಂಥ ಕೆಲಸವನ್ನು ಗಡಿ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಶ್ರೀರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ, ಶಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ತಾಯಿ ಭುವನೇಶ್ವರಿಗೆ, ಶಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ ಬೇಕೇ ಬೇಕು, ಬೇಕೇ ಬೇಕು. ನಿಷೇಧಿಸಿ ನಿಷೇಧಿಸಿ ಸೋಮವಾರದಿಂದ ಕರ್ನಾಟಕದ ಅಧಿವೇಶನವನ್ನು ಬೆಳಗಾವಿ ಗಡಿ ಭಾಗದಲ್ಲಿ ರಾಜ್ಯ ಸರ್ಕಾರ ನಡೆಸ್ತಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ನಾಡದ್ರೋಹಿಗಳು, ನಾಡ ವಿರೋಧಿಗಳು, ಅದು MS ಹಾಗೂ ಶಿವಸೇನೆ ಪುಂಡ್ರು ಪ್ರತಿ ಬಾರಿ ಕುಚೋದ್ಯದ ಹೇಳಿಕೆಗಳು ಕೊಡೋದ್ರ ಮುಖಾಂತರ ಅಧಿವೇಶನಕ್ಕೆ ಪರ್ಯಾಯವಾಗಿ ನಾವು ಮಹಾಮೇಳವನ್ನು ನಡೆಸ್ತೀವಿ ಅಂತ ಕುಚೋದ್ಯದ ಹೇಳಿಕೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ಬಾರಿಗೂ ಅವ್ರಿಗೆ ಗರ್ವಭಂಗನ ಉಂಟು ಮಾಡಿದ್ದೀವಿ. ಅವ್ರ ಅಸ್ತಿತ್ವ ಕರ್ನಾಟಕದಲ್ಲಿ ಸಂಪೂರ್ಣ ನಾಶ ಆಗಿದೆ. ಸುಮ್ಮನೆ ನಮ್ಮನ್ನು ಕೆಣ್ಕೋಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಹೊರ ರಾಜ್ಯದ ಅಂದರೆ ಮಹಾರಾಷ್ಟ್ರ ರಾಜ್ಯದಿಂದ ಅನೇಕ ಪುಡಾರಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕುಚೋದ್ಯದ ಹೇಳಿಕೆಗಳನ್ನ ಕೊಟ್ಟು ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜಿಲ್ಲಾಡಳಿತ ಈ ಕೂಡಲೇ ಈ ಪುಂಡರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಯಾವುದೇ ಒಂದು ಪುಡಾರಿ ಇದ್ದಾನೆ ಅವನ್ನ ಬಂಧಿಸಿ ಒಳಗಾಕಬೇಕು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಅವ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜಿಲ್ಲಾಡಳಿತ ಈ ಕೂಡಲೇ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಂಡಿದ್ರೆ, ಅವರ ಮಹಾಮೇಳವನ್ನು ತಡೆದಲೇ ಇದ್ರೆ ಕನ್ನಡ ಪರ ಹೋರಾಟಗಾರರು ತಕ್ಕ ಉತ್ತರವನ್ನು ಹಿಂದೆ ಏನು ಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕಾಗತ್ತೆ ಅಂತಕ್ಕಂಥದ್ದನ್ನ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಚೆನ್ನಮ್ಮಾಜಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು.
ವಿರೋಧವಾಗಿ ಮಹಾಮೇಳವನ್ನು ನಡೆಸಿ ಹೇಳಿದ್ದಾರೆ. ಆ MAS ಮತ್ತು ಶಿವಸೇನೆ ಗೂಂಡಾಗಳಿಗೆ ಹೇಳ್ತಿದ್ವಿ, ನಿಮ್ಮಲ್ಲಿ ತಾಕತ್ತು ದಮ್ಮಿದ್ರೆ ನಮ್ಮ ರಾಜ್ಯದ ಜಿಲ್ಲಾಡಳಿತವನ್ನು ಎದುರಿಸಿ, ನಮ್ಮ ಕಠಿಣ ಪರ ಹೋರಾಟಗಾರರು ಎದುರಿಸಿ ನೀವು ಮಹಾಮೇಳ ಮಾಡೋ ತಾಕತ್ತನ್ನು ತೋರಿಸಿ, ನಿಮಗೆ ಅದರ 2 ಪಟ್ಟು ವಿರುದ್ಧವಾದ ಉತ್ತರವನ್ನು ಕನ್ನಡ ಪರ ಹೋರಾಟಗಾರರು ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ. ಜಿಲ್ಲಾಡಳಿತ ಅದು ಪೊಲೀಸ್ ವರಿಷ್ಠಾಧಿಕಾರಿಗಳು ಅಷ್ಟೇ ಹಿಂದೆ ಏನು ತಿಳಿದಿರಿ ಆ MAS ಪುಂಡ್ರನ್ನ, ಮಹಾಮೇಳ ನಡೆದ ಪುಂಡ್ರನ್ನ ಈ ಸಾಲಿನ ಹತ್ತಿಕ್ಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ ಇಲ್ಲಿ ಮಹಾಮೇಳ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಹೇಳೋದ್ರ ಮುಖಾಂತರ ಆ MAS ಪುಂಡ್ರನ್ನ ಮತ್ತೊಮ್ಮೆ ಮುಖಾಂತರ ಹೋರಾಟವನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಈ MAS ಗೂಂಡಗಳ ಈ ಒಂದು ಭೂತವನ್ನು ಸಾಂಕೇತಿಕವಾಗಿ MAS ಪುಂಡ್ರ ಇದು ಪ್ರತಿಕತೆಯನ್ನು ಹರಿದಾಕೋದ್ರ ಮುಖಾಂತರ ಒಬ್ಬರು ಮಸಿ ಬಂದಿದೆ ಹರಿದಾಕೋದ್ರ ಮುಖಾಂತರ ಇದು ಸಾಂಕೇತಿಕ ಹೋರಾಟದ ಎಚ್ಚರಿಕೆ. ಇದಕ್ಕೆ ತಲೆದಂಡ ಕೊಡಬೇಕಾಗುತ್ತೆ. MAS ಗುಂಡಗಳಿಗೆ ಬೇಗ ಮುಗಿಸ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಷ್ಟ್ರದ ಪುಂಡ ರಾಜಕಾರಣಿಗಳಿಗೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಬೇಕೇ ಬೇಕು. ಸ್ವಾಭಿಮಾನಿ ಕನ್ನಡಿಗರು ಸ್ವಾಭಿಮಾನಿ ಕನ್ನಡಿಗರು ಹೋರಾಟಕ್ಕೆ ತೊಲಗಿಸಿ ತೊಲಗಿಸಿ ಕೂಡಲೇ ನಿಷೇಧ ಮಾಡಬೇಕು. ಆ ಎಲ್ಲ ನಾಯಕರನ್ನ ಬೆಳಗಾವಿಯಿಂದ ಗಡೀಪಾರು ಮಾಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಇಲ್ಲವಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ಅನ್ನುವ ಮೂಲಕ ಆ ಎಲ್ಲ ಮರಾಠಿ ಗುಂಡಾಗಳನ್ನ ಕೂಡಲೇ ಪೊಲೀಸ್ ಇಲಾಖೆಯವರು ಬೆಳಗಾವಿಯಿಂದ ಈ ಅಧಿವೇಶನ ಮುಗಿಯುವವರೆಗೆ ಗಡೀಪಾರು ಮಾಡಬೇಕಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮಹಾಂತೇಶ್ ರಣಗಡಿ ಮಾಡಿ ಉತ್ತರ ಕರ್ನಾಟಕ ಅಧ್ಯಕ್ಷ ಬೆಳಗಾವಿ. ನರಸತ್ತ MASಗೆ ನರಸತ್ತ MASಗೆ MASಗೆ ಬೆಳಗಾವಿಯ ಮತ್ತು MASನವರು ಬಹಳ ಕಾಲಬಿಚ್ಚಂತ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ನಂತರ ಮತ್ತು ಏನೋ ನಿನ್ನೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ಬಂದರೆ ಅದನ್ನು ಹೊಡೆಯುವಂಥ ಕೆಲಸ ಮಾಡ್ತೇವೆ, ಅದನ್ನು ನಾವು ಮಚ್ಚಿ ಬಿಡುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ನೇತೃತ್ವದಲ್ಲಿ ಚನ್ನಪತ್ರಕಲ್ಲಲ್ಲಿ ಹೋರಾಟವನ್ನು ನಡೆಸಿದ್ದೇವೆ. MASನವರು ಬಂದಿದ್ದಾರೆ. ಇವರು ಏನಾದರೂ ಮಹಾಮೇಳ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟು ಯಾರ್ಯಾರು ಹಿಂದಿನ MLAಗಳು ಬರ್ತಾರೆ ಗೊತ್ತಿಲ್ಲ, ಮತ್ತು ಯಾರ್ಯಾರು MLAಗಳಾಗಿರುವಂಥ ಕೈಜೋಡಿಕೆ ಇವರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ, ಒಂದು ವೇಳೆ ಅವರಿಗೆ ಮಹಾಮೇಳವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ನಾವು ಅವತ್ತು ಆ ದಿನದಲ್ಲಿ ಸಾವಿರಾರು ಜನ ಸೇರಿ ಅಲ್ಲೇ ಹೋಗಿ ನಾವು ಮಧ್ಯದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇದಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆ ಆಗಿರುವಂಥ
ಎಮ್ಮೆ ಹಸ್ಕೊಂಡನ್ನು ಬಿಟ್ಟು ಏನಾದರೂ ಹೊಡೆದು ಬಡೆದು ಕೆಲಸವನ್ನು ಮಾಡಿದರೆ